ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಸಂಬಂಧಿಸಿದಂತೆ ಮಾಜಿ ನಕ್ಸಲರು ಮಾತನಾಡಿದ್ದಾರೆ. ಕಾನೂನು ಚೌಕಟ್ಟಲ್ಲಿ ಹೋರಾಟವನ್ನು ರೂಪಿಸಬೇಕು, ಸಶಸ್ತ್ರ ಹೋರಾಟ ಅಲ್ಲ, ಸಂವಿಧಾನಬದ್ಧ ಹೋರಾಟ ಆಗಬೇಕು. ಆದರೆ ದಪ್ಪ ಕಿವಿಯ ಸರ್ಕಾರ ನಮ್ಮನ್ನು ಆಳ್ತಾ ಇದೆ ಅಂತ ಮಾಜಿ ನಕ್ಸಲ್ ಹಾಗಲಗಂಜಿ ವೆಂಕಟೇಶ್ ಮಾತನಾಡಿದ್ದಾರೆ. ಮುಖ್ಯವಾಹಿನಿಗೆ ತರೋದಕ್ಕೆ ತಾಯಿ ಹೃದಯ ಇರಬೇಕು ಸರ್ಕಾರಕ್ಕೆ. ಆ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡಿದರೆ ಎಲ್ಲವೂ ಸಾಧ್ಯ ಆಗುತ್ತೆ. ಒಂದು ಕಡೆ ಬಾ ಬಾ ಅಂತ ಹೇಳೋದು, ಮುಖ್ಯವಾಹಿನಿಗೆ ಬಾ ಅಂತ ಹೇಳೋದು, ಮತ್ತೊಂದು ಕಡೆ ಡಮ್ ಅನಿಸೋದು, ಇದನ್ನು ಮಾಡಬಾರ್ದು ಅಂತ ಹಾಗಲಗಂಜಿ ವೆಂಕಟೇಶ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದರು. ಮಲೆನಾಡಿಗೆ ಒಟ್ಟಾರೆ ದಶಕಗಳ ನಂತರ ಮತ್ತೆ ನಕ್ಸಲರ ಏನು ಭೇಟಿ ಇದೆಯೋ, ಮತ್ತೆ ಎನ್ಕೌಂಟರ್ ಸೌಂಡ್ ಏನಿದೆಯೋ, ಇದು ಮಲೆನಾಡಿನ ನಿಜವಾಗಿಯೂ ಆತಂಕಕ್ಕೀಡು ಮಾಡಿರುವಂಥ ವಿಚಾರನೆ. ಅಂದರೆ ಯಾರ್ದೋ ಮಕ್ಕಳು ಯಾರ್ದೋ ಸಮಸ್ಯೆಗೆ ಬಲಿಕು ಆಗ್ತಿರುವಂಥದ್ದು ಇದು ನಿಜವಾಗಿಯೂ ನಮಗಂತೂ ದುಃಖದ ಸಂಗತಿ. ಯಾಕಂದರೆ ಸರ್ಕಾರ ಸಮಸ್ಯೆಗಳನ್ನು ಬಗೆಹರಿಸದಿದ್ದಾಗ ಅದಕ್ಕೊಂದು ಪ್ರಜಾತಾಂತ್ರಿಕವಾಗಿ ನಡೀತಿರುವಂಥ ಹೋರಾಟಕ್ಕೆ, ಸಂವಿಧಾನಬದ್ಧ ಹೋರಾಟಕ್ಕೆ ಬೆಲೆ ಕೊಡದಿದ್ದಾಗ ಇಂಥವು ಅನಾಹುತಗಳಿಗೆ ನಾವು ಕೂಡ ಆವಾಗ ಬಲಿಯಾಗಿದ್ದು. ಇಂಥ ಒಂದು ಚಳುವಳಿಯ ಕರೆಗೆ ನಾವು ಕೂಡ ಹೋಗಿದ್ವಿ. ಆ ನಂತರ ನಾವು 2011ರಲ್ಲಿ ಶರಣಗತಿ ಪ್ಯಾಕೇಜಲ್ಲಿ ನಾನು ಕೂಡ ಹೊರಗೆ ಬಂದಾಗ ನಂತರ ನಮ್ಗೆ ತಿಳುವಳಿಕೆ ಆಗಿದ್ದೇನೆಂದರೆ, ಇದು ಯಾವುದೋ ಒಂದು ಸಮುದಾಯನ ನಂಬಿ ಅಥವಾ ಯಾವುದೋ ಒಂದು ಸಮಸ್ಯೆ ಇಟ್ಕೊಂಡು ನಾವು ಈ ದೇಶನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಇಡೀ ಜನ ಸಮುದಾಯನ ನಾವು ಒಳಗೊಳ್ಬೇಕು. ಮತ್ತು ಇಡೀ ಜನರಿಗೆ ಈ ದೇಶ ಭ್ರಷ್ಟಾಚಾರ ಇರ್ಬೋದು, ಅದು ಏನೆಲ್ಲ ಸಮಸ್ಯೆಗಳಿದಾವೋ ಅವರಿಗೆ ಅದು ಅನಿವಾರ್ಯವಾಗಿ ಅರ್ಥ ಆಗಬೇಕು. ಜನರಿಗೆ ಅರ್ಥ ಆಗದೇ ನಾವು ಯಾವ ಹೋರಾಟ ಈ ರೀತಿ ಏನೋ ಕೂತು 4-5 ಜನ ಅಥವಾ 8 ಜನ ಕೂತು ಮಾಡಿದ್ರಲ್ಲಿ ಉಪಯೋಗ ಇಲ್ಲ. ಖಂಡಿತ ನಾವು ಈ ಮೂಲಕ ಮನವಿ ಮಾಡ್ಕೊಂತಿರೋದು, ನೀವು ಎಲ್ಲೇ ಇದ್ರೂ, ನಕ್ಸಲರಿಗೆ ನಾನು ಹೇಳ್ತಿರೋದು, ನೀವೆಲ್ಲೇ ಇದ್ದರೂ ಕೂಡ ಸಂವಿಧಾನಬದ್ಧವಾಗಿ ಅಥವಾ ಕಾನೂನು ಚೌಕಟ್ಟಿನೊಳಗೆ ನಡೀತಿರುವಂಥ ಈ ಚಳುವಳಿಗಳಲ್ಲಿ ಬಂದು ಸೇರ್ಕೊಳ್ಳಿ. ನಿಮ್ಗೆ ಖಂಡಿತ ಸರ್ಕಾರ ನನಗೆ ಅಂತೂ ಭರವಸೆ ಇದೆ, ಸರ್ಕಾರ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುತ್ತೇನೋ, ಅಥವಾ ನಿಮ್ಮ ಕೇಸ್ಗಳನ್ನು ಕೂಡ ವಾಪಸ್ ತಗೋಬೋದು, ಅಥವಾ ಅದೇನೋ ಹೇಗೆ ಮಾಡ್ತಾರೆ ಅನ್ನೋದು ನೀವು ಕೂತು ಮಾತಾಡುವಂಥ ನಿಮಗೂ ಒಂದು ವೇದಿಕೆ ಇರ್ಬೋದು. ವೇದಿಕೆ ಇದೆ, ಈಗಾಗಲೇ ಅವರು ಸಮಿತಿ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಹೊರಗೆ ಬಂದು ಮುಖ್ಯವಾಹಿನಿ ಜೊತೆ ಸೇರಿ ಸಂವಿಧಾನಬದ್ಧ ಚಳುವಳಿನ ನಾವು ಎಲ್ಲರೂ ಕೂಡ ಸೇರಿ ಮಾಡೋಣ. ಯಾಕಂದರೆ ನೀವು ಈ ಸಮಾಜದ ಆಸ್ತಿಗಳು. ನೀವು ಖಂಡಿತ ಹೊರಗೆ ಬಂದು ನೀವು ಈ ರೀತಿ ಚಳುವಳಿ ಮಾಡೋದ್ರ ಮುಖಾಂತರ ಮಾತ್ರ ನಿಮ್ಮ ಜೀವಕ್ಕೂ ಅಪಾಯ ಇಲ್ಲ, ಈ ಸಮಾಜಕ್ಕೂ ಕೂಡ ನಿಮ್ಮ ಅನಿವಾರ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.